ಜಂಗಮ ಸಮುದಾಯದ ಅಭಿವೃದ್ಧಿಗೆ ಯುವಕರಿಂದ ಆಯ್ಕೆತ ವೇದಿಕೆ ಚಾಲನೆ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ನಗರದ ಮುಚ್ಕಂಡಿ ಶ್ರೀ ವೀರಭದ್ರ ದೇವಸ್ಥಾನದ ಆವರಣದಲ್ಲಿರುವ ಸಭಾಂಗಣದಲ್ಲಿ ನಿಯೋಜಿತ ವೀರಶೈವ ಲಿಂಗಾಯತ ಜಂಗಮ ಯುವ ಆಯ್ಕೆತ ವೇದಿಕೆ ಹಾಗೂ ಬಾಗಲಕೋಟೆ ಜಿಲ್ಲಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದ ಅಡಿಯಲ್ಲಿ ಒಂದು ದಿನದ ಕಾರ್ಯಾಗಾರದ ಕಾರ್ಯಕ್ರಮಕ್ಕೆ ಬಾಗಲಕೋಟೆಯ ತಾಲೂಕಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ವೇಬಿ ಚೌಕಿ ಮಠ್ ಅಧ್ಯಕ್ಷತೆ ವಹಿಸಿದರು. ಸುರೇಶ್ ಅಯ್ಯಪ್ಪ ವಸ್ತ್ರದ್ ಸಮಾಜ ಸೇವಕರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ರಾಜಯ್ಯ ಎಸ್ ವಸ್ತ್ರದ ಹಿರಿಯ ನ್ಯಾಯವಾದಿಗಳು, ಬಾಗಲಕೋಟೆ ಕೂಡ್ಲಿಗಿಯ ನಗರಸಭಾ ಸದಸ್ಯರು ಹಾಗೂ ಯುವ ಜಂಗಮ ಆಯ್ಕೆತ ವೇದಿಕೆಯ ರಾಜ್ಯ ಸಮಿತಿ ಸದಸ್ಯರಾದಂತಹ ಸಚಿನ್ ಹಿರೇಮಠ್ ಮತ್ತು ಮಲ್ಲಯ್ಯ ಮಠ್, ಯುವ ಜಂಗಮ ವೇದಿಕೆಯ ರಾಜ್ಯ ಸಮಿತಿ ಸದಸ್ಯರು ಮತ್ತು ಬಸವರಾಜ್ ಹಿರೇಮಠ್ ಪ್ರಧಾನ ಕಾರ್ಯದರ್ಶಿ, ಬಾಗಲಕೋಟೆ ಜಿಲ್ಲಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಇವರು ವೇದಿಕೆಯ ಮೇಲೆ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸದ್ಯಕ್ಕೆ ನಿಯೋಜಿತ ವೀರಶೈವ ಲಿಂಗಾಯತ ಜಂಗಮ ಯುವ ಐಕ್ಯತಾ ವೇದಿಕೆಯನ್ನ ಸ್ಥಾಪಿಸುವಲ್ಲಿ ಎದುರಾಗುವ ಸಾಧಕ ಬಾಧಕಗಳ ಬಗ್ಗೆ ಹಾಗೂ ಸಮುದಾಯದ ಅಭಿವೃದ್ಧಿಯ ಮತ್ತು ಅಜೆಂಡಾಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆಯನ್ನ ಮಾಡಲಾಯಿತು. ನಂತರ ಸಮಾಜದಲ್ಲಿ ಸಾಧನೆಗೈದ ಹಲವಾರು ಮಹನೀಯರನ್ನ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು. ಈ ಸಭೆಯಲ್ಲಿ ಬಾಗಲಕೋಟೆಯ ಜಂಗಮ ಕ್ಷೇಮಾಭಿವೃದ್ಧಿಗೆ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಮಹಾಂತೇಶ್ ಕೋಟಿ, ಬಸವರಾಜ ತುಂಬದ ಮಠ, ಮಲ್ಲಿಕಾರ್ಜುನ್ ಹಿರೇಮಠ, ವಿರೂಪಾಕ್ಷಿ ಹಿರೇಮಠ, ಚನ್ನಯ್ಯ ಹಿರೇಮಠ, ವೇಚಿ ಪಾಟೀಲ್, ಪ್ರಶಾಂತ ಜುಕ್ತಿ ಮಠ್ ಇನ್ನಿತರರು ಉಪಸ್ಥಿತರಿದ್ದರು. ಅರುಣ್ ಕುಮಾರ್, ಮುಚ್ಕಂಡಿ ಮಠ್, NKS TV 4 ನ್ಯೂಸ್, ಬಾಗಲಕೋಟೆ.